ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮದು ಮನೆ ಇರ್ಬೋದು ಅಥವಾ ಫ್ಲಾಟ್ ಇರ್ಬೋದು, BWSSB ದಿಂದ ನಿಮಗೆ ಮೀಟರ್ ಕನೆಕ್ಷನ್ ಇದೆ ಅಥವಾ ನೀರಿನ ಕನೆಕ್ಷನ್ ಇದೆ, ಮಂತ್ಲಿ ಬಿಲ್ ಕೂಡ ನಿಮಗೆ ಬರ್ತಾ ಇದೆ. ಸೊ ಅವಾಗ ನಿಮಗೆ ಒಂದು ರಿಕ್ವೈರ್ಮೆಂಟ್ ಇರ್ಬೋದು, ಇದನ್ನ ಟ್ರಾನ್ಸ್ಫರ್ ಮಾಡೋದು ಹಳೆ ಓನರ್ದಿಂದ ಹೊಸ ಓನರಿಗೆ. ಸೊ ಇದು ಆನ್ಲೈನ್ ಮುಖಾಂತರ ನೀವು ಮಾಡ್ಕೋಬಹುದು. ಯಾವ ರೀತಿ ಮಾಡ್ಬೋದು ಅಂತ ನಾನು ಆಲ್ರೆಡಿ ಡೀಟೇಲ್ ಆಗಿ ಇದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡಬಹುದು. ಸೊ ಇಲ್ಲಿ ನಾನು ಈ ವಿಡಿಯೋನಲ್ಲಿ ಹೇಳಿದ್ದೆ ಟೋಟಲ್ ನಿಮಗೆ ಎಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ಒಂದು 5 ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಇದು ಪ್ರೊಸೆಸ್ ಅಥವಾ ಇದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತಂದ್ರೆ ಸೇಲ್ ಡೀಡು, ಈ ಖಾತಾ, ವಾಟರ್ ಬಿಲ್ಲು, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಅಂಡ್ ಇನ್ನೊಂದು 5th ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೂಡ ಇರುತ್ತೆ. ಅದು ಯಾವುದು ಅಂತಂದ್ರೆ ಅಫಿಡೇವಿಟ್. ಸೊ ನಮಗೆ ಒಂದು ಅಫಿಡೇವಿಟ್ ಮಾಡಿಸಬೇಕಾಗುತ್ತೆ. ಸೊ ನಾನು ಇದು ಏನು ವಿಡಿಯೋ ಮಾಡಿದ್ದೆ, ಈ ವಿಡಿಯೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ನಮಗೆ ಅಫಿಡೇವಿಟ್ ಡೀಟೇಲ್ಸ್ ಯಾವ ರೀತಿ ಇರುತ್ತೆ ಅಥವಾ ಅಫಿಡೇವಿಟ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಸೊ ಇದು ನಮಗೆ ತಿಳಿಸ್ಕೊಡಿ ಅಂತ. ಸೊ ತುಂಬಾ ಜನರು ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ಅಫಿಡೇವಿಟ್ ಯಾವ ರೀತಿ ಇರುತ್ತೆ, ಇದು ಕಂಪ್ಲೀಟ್ ಇನ್ಫಾರ್ಮೇಶನ್, ಯಾವ ರೀತಿ ಮಾಡಿಸ್ಕೋಬಹುದು, ಎಲ್ಲಿಂದ ಮಾಡಿಸ್ಕೋಬಹುದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಬಹುದು. ಸೊ ಇದು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಅಫಿಡೇವಿಟ್ ಬೇಕಲ್ವಾ. ಸೊ ಎಲ್ಲಿಂದ ಮಾಡ್ಕೋಬಹುದು? ಸೊ ನೋಡಿ, ಅಫಿಡೇವಿಟ್ ಒಂದು 2 ಪೇಜ್ ಇಂದ ಇರುತ್ತೆ. ಒಂದು ಫ್ರಂಟ್ ಪೇಜ್, ಒಂದು ಇನ್ನೊಂದು ಬ್ಯಾಕ್ ಪೇಜ್ ಅಂತ ನೀವು ಅನ್ಕೋಬಹುದು. ಸೊ ಟೋಟಲ್ 2 ಪೇಜ್ ಅಂತ ಅನ್ಕೋಮಾರಿ. ಓಕೆ, ಸೊ ಇದು ಎಲ್ಲಿಂದ ಮಾಡ್ಕೋಬಹುದು ಅಂತಂದ್ರೆ ಈ ರೀತಿ ಇರುತ್ತೆ. ಸೊ ಕೋರ್ಟ್ ಅಥವಾ ತಹಸೀಲ್ ಆಫೀಸ್ ಹತ್ರ ಈ ರೀತಿ ಒಂದು ಆನ್ಲೈನ್ ವರ್ಕ್ ಮಾಡೋ ಶಾಪ್ಸ್ ಇರುತ್ತೆ, ನಿಮ್ಗೆ ಗೊತ್ತಿರಬಹುದು ಅಂತ ಅನ್ಕೋತೀನಿ. ಸೊ ಅಲ್ಲಿ ನೀವು ಹೊಸ ಓನರ್ ಯಾರು ಇರ್ತಾರಲ್ಲ ಅವರೇ ಇದನ್ನ ಮಾಡಿಸ್ಕೋಬೇಕು. ಸೊ ಯಾವುದೇ ಒಂದು ಆನ್ಲೈನ್ ವರ್ಕ್ ಶಾಪ್ ಹತ್ರ ಹೋಗ್ಬಿಟ್ಟು ನೀವು ಇದನ್ನ ಕೇಳಬೇಕು. ಯಾವ ರೀತಿ ಏನ್ ಇನ್ಫಾರ್ಮೇಶನ್ ಕೊಡಬೇಕು ಅವರಿಗೆ ಅಂತಂದ್ರೆ, ನಮ್ಗೆ ಈ ಸ್ಟ್ಯಾಂಪ್ ಪೇಪರ್ ಬೇಕು ಅಥವಾ ಬಾಂಡ್ ಪೇಪರ್ನು ಅಂತ ಅಂತೀವಿ, ಅಫಿಡೇವಿಟ್ ಮಾಡಿಸ್ಬೇಕು, 100 ರೂಪೀಸ್ ಅಫಿಡೇವಿಟ್ ಅಂತ ಹೇಳ್ಬೇಕು ಅವರಿಗೆ. ನೆಕ್ಸ್ಟ್ ಪರ್ಪಸ್ ಅಂತ ಕೇಳ್ತಾರೆ. ಸೊ ಟ್ರಾನ್ಸ್ಫರ್ ಆಫ್ ಕನೆಕ್ಷನ್ ಆರ್ ಓನರ್ಶಿಪ್ ಇನ್ BWSSB ಅಂತ ಅವರಿಗೆ ಹೇಳಬೇಕು. ಫಸ್ಟ್ ಪಾರ್ಟಿ ಯಾರು ಅಂತಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ BWSSB ಬೆಂಗಳೂರು ಅಂತ ಹೇಳ್ಬೇಕು. ಸೆಕೆಂಡ್ ಪಾರ್ಟಿ ಯಾರು ಓನರ್ ಇರ್ತಾರಲ್ಲ ಅವ್ರ ಹೆಸರು, ಅಂಡ್ ಸ್ಟ್ಯಾಂಪ್ ಡ್ಯೂಟಿ ಪೇಡ್ ಬೈ ಅಂತ ಇರುತ್ತೆ, ಅದು ಕೂಡ ಓನರೇ ಪೇ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಈಗ ಈ ರೀತಿ ನೀವು ಇನ್ಫಾರ್ಮೇಶನ್ ಕೊಟ್ರೆ ಅವರು ಒಂದು ಈ ರೀತಿ ಒಂದು ಫ್ರಂಟ್ ಪೇಜ್ ಏನಿರುತ್ತಲ್ಲ ಅದು ಪ್ರಿಂಟ್ ಮಾಡಿ ನಿಮಗೆ ಕೊಡ್ತಾರೆ. ಇದರ ಮೇಲೆ ಸರ್ಟಿಫಿಕೇಟ್ ನಂಬರ್ ಕೂಡ ಇರುತ್ತೆ. ಸೊ ಇದು ಫ್ರಂಟ್ ಪೇಜ್ ರೆಡಿ ಆಯ್ತು. ಈಗ ಇದೇ ರೀತಿ ಆನ್ಲೈನ್ ಶಾಪ್ಸ್ ಏನಿರುತ್ತಲ್ಲ ಅಲ್ಲೇ ನೀವು ಇನ್ನೊಂದು ವರ್ಕ್ ಮಾಡಬೇಕು. ಏನು ಅಂತಂದ್ರೆ ಅಫಿಡೇವಿಟ್ ಟೈಪ್ ಮಾಡಿಸ್ಬೇಕು, ಸಿಸ್ಟಮ್ ನಲ್ಲಿ ಟೈಪ್ ಮಾಡಬೇಕು. ಸೊ ಯಾವ ರೀತಿ ಇರುತ್ತೆ ಇದು ಫಾರ್ಮ್ಯಾಟ್ ಅಂತಂದ್ರೆ ಈ ರೀತಿ ಇರುತ್ತೆ ನೋಡಿ, ಪೂರ್ತಿಯಾಗಿ ಒಂದು ಫಾರ್ಮ್ಯಾಟ್ ಇರುತ್ತೆ, ಇದರಲ್ಲಿ ಈ ರೀತಿ ನಾವು ಟೈಪ್. ಸೊ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅಫಿಡೇವಿಟ್ ಅಂತ ಈ ರೀತಿ ಹೆಡ್ಡಿಂಗ್ ಬರಬೇಕು. ನೆಕ್ಸ್ಟ್ ಓನರ್ ಡೀಟೇಲ್ಸ್ ಹಾಕ್ಬೇಕು, ಇಲ್ಲಿ ಓನರ್ ನೇಮು ಆರ್ ಫಾದರ್ ನೇಮು, ಅವ್ರದ್ದು ಏಜ್ ಎಷ್ಟಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಆಗಿದ್ಮೇಲೆ ಐ ಆಮ್ ರಿಸೈಡಿಂಗ್, ಸೊ ನಾನು ಎಲ್ಲಿ ಇರ್ತಾ ಇದ್ದೀನಲ್ಲ ಅದರ ಅಡ್ರೆಸ್ ಹಾಕಬೇಕು, ಪಿನ್ ಕೋಡ್ ಹಾಕಬೇಕು, ಈ ರೀತಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಐ ಡಿಕ್ಲೇರ್ ದಟ್ ಐ ಆಮ್ ದ ಅಬ್ಸಲ್ಯೂಟ್ ಓನರ್ ಆಫ್ ದ ಪ್ರಾಪರ್ಟಿ ಬಿಯರಿಂಗ್ BBMP EPID ನಂಬರ್. ಸೊ ಈ ಖಾತಾ ಇರುತ್ತಲ್ಲ ಅದರ ಮೇಲೆಗಡೆ ಇದು ನಂಬರ್ ಇರುತ್ತೆ, ಖಾತಾ ನಂಬರ್ ಕೂಡ ಇದ್ರೆ ಅದು ಕೂಡ ಹಾಕಬೇಕು. ಸಿಚುವೇಟೆಡ್ ಎಟ್, ಸೊ ಏರಿಯಾ ಯಾವುದು, ಕಾಲನಿ ಯಾವುದು, ಪ್ಲೇಸ್ ಯಾವುದು, ಸೊ ಅದು ಇಲ್ಲಿ ಮೆನ್ಷನ್ ಮಾಡಬೇಕು, ಬೆಂಗಳೂರು. ಐ ಪರ್ಚೇಸ್ ದಿಸ್ ಪ್ರಾಪರ್ಟಿ ಫ್ರಮ್, ಸೊ ಪ್ರೀವಿಯಸ್ ಓನರ್ ಕೂಡ ಇಲ್ಲಿ ಡೀಟೇಲ್ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಯಾವ ರೀತಿ ನಾನು ಇದು ಪರ್ಚೇಸ್ ಮಾಡಿದ್ದೀನಿ ಅಥವಾ ಯಾವ ರೀತಿ ನನಗೆ ಇದು ಪ್ರಾಪರ್ಟಿ ಬಂದಿದೆ, ಸೊ ಥ್ರೂ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಇರ್ಬೋದು, ರಿಲೀಸ್ ಡೀಡ್ ಇರ್ಬೋದು. ಸೊ ಈ ರೀತಿ ಯಾವ್ದು ಡೀಡ್ ಇದೆಯಲ್ಲ ಅದು ಇಲ್ಲಿ ನೀವು ಡೀಡ್ ಅನ್ನ ಮೆನ್ಷನ್ ಮಾಡಿ, ಅಂಡ್ ಯಾವ ಡೇಟಿಗೆ ಇದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಸೊ ಅದು ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಯಾವುದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಬಹುದು. ಸೊ through sale deed on 26 September 2023 in Shivaji Nagar, Indira Nagar, Sub Registrar Office, Bengaluru. ಸೊ ಜಸ್ಟ್ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ರೀತಿ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, I further declare that presently water meter number, consumer ID is standing in the previous owner's name. ಅಂದ್ರೆ ವಾಟರ್ ಮೀಟರ್ ನಂಬರು ಮತ್ತೆ ಕನ್ಸ್ಯೂಮರ್ ಐಡಿ ನಿಮಗೆ ವಾಟರ್ ಬಿಲ್ ಮೇಲ್ಗಡೆ ಇರುತ್ತೆ. ಸೊ ಅದು ಡೀಟೇಲ್ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದರ ಅರ್ಥ ಏನು ಅಂತಂದ್ರೆ ಈ ಕನೆಕ್ಷನ್, ಈ ವಾಟರ್ ಬಿಲ್ಲು ಇನ್ನೂ ಕೂಡ ಪ್ರೀವಿಯಸ್ ಓನರ್ ನೇಮ್ ಹೆಸರು ಮೇಲ್ಗಡೆ ಇರುತ್ತೆ, ಇದೆ ಅಂತ ಹೇಳಬೇಕು. ಪ್ರೀವಿಯಸ್ ಓನರ್ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಪಾಯಿಂಟ್, ಸೊ ಅದಕ್ಕೆ I request the BWSSB authorities to transfer presently water meter number and consumer ID to my name. ಅದಕ್ಕೆ ನಾನು BWSSB authorities ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೇನು ವಾಟರ್ ಮೀಟರ್ ನಂಬರ್ ಇದೆ, ಕನ್ಸ್ಯೂಮರ್ ಐಡಿ ಇದೆ, ಇದೇನು ವಾಟರ್ ಕನೆಕ್ಷನ್ ಇದೆಯಲ್ಲ ಇದು ನನ್ನ ಹೆಸರ ಮೇಲೆ ಟ್ರಾನ್ಸ್ಫರ್ ಮಾಡಿ ಅಂತ ಈ ರೀತಿ ಒಂದು ಪಾಯಿಂಟ್ ಅನ್ನ ಇಲ್ಲಿ ಹಾಕ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಅಂಡ್ ಇನ್ ರೆಸ್ಪೆಕ್ಟ್ ಆಫ್ ದ ಅಬೌವ್ ಸೆಡ್ ವಾಟರ್ ಮೀಟರ್ ನಂಬರ್ ಅಂಡ್ ಕನ್ಸ್ಯೂಮರ್ ಐಡಿ ಎನಿ ಅಬ್ಜೆಕ್ಷನ್ ಆರ್ ಎನಿ ಪ್ರಾಬ್ಲಮ್, ಎನಿ litigation or complication arises in this behalf, I bound myself and I shall be fully
ಹೆಲ್ಡ್ ರೆಸ್ಪಾನ್ಸಿಬಲ್ ಇನ್ ದಿಸ್ ಬಿಹಾಫ್. ಸೊ ಇದರ ಅರ್ಥ ಇದೇನು ವಾಟರ್ ಮೀಟರ್ ಕನೆಕ್ಷನ್ ಇದೆಯಲ್ಲ, ಸೊ ಏನಾದರೂ ಅಬ್ಜೆಕ್ಷನ್ ಏನಾದರೂ ಪ್ರಾಬ್ಲಮ್ ಇದ್ರೆ ನಾನು ರೆಸ್ಪಾನ್ಸಿಬಲ್ ಇರ್ತೀನಿ ಅಂತ ಒಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಶೆಡ್ಯೂಲ್ ಅಂತ ಇರುತ್ತೆ. ಅಂತಂದ್ರೆ ಸೈಟ್ ನಂಬರ್ ಏನಿದೆ ಅಂದ್ರೆ ಪ್ಲಾಟ್ ನಂಬರ್ ಅಂತ ಅನ್ಬೋದು, ಬಿಬಿಎಂಪಿ ಈ ಖಾತಾ PID ನಂಬರು, ಸಿಚುವೇಟೆಡ್ ಏರಿಯಾ ಕಾಲನಿ ಅದು ಹಾಕ್ಬೇಕು, ಬಿಬಿಎಂಪಿ ವಾರ್ಡ್ ಯಾವ್ದಿದೆ, ಬಿಬಿಎಂಪಿ ವಾರ್ಡ್ ನಂಬರ್ ಯಾವ್ದಿದೆ, ಅಂಡ್ ಬೌಂಡೆಡ್ ಆನ್. ಸೊ ಈಗ ನೆಕ್ಸ್ಟ್ ಬೌಂಡೆಡ್ ಆನ್ ಅರ್ಥ ಏನು ಅಂತಂದ್ರೆ ನಿಮ್ದು ಮನೆ ಇದೆ, ಸೊ ಅದರದ್ದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂದ್ರೆ ಚೆಕ್ ಬಂಡಿ ಅಂತ ನೀವು ಅನ್ಕೋಬಹುದು. ಸೊ ಅಂದ್ರೆ ಈಸ್ಟ್ ನಲ್ಲಿ ಏನ್ ಪ್ಲಾಟ್ ಇದೆ ಯಾವುದು ಅಥವಾ ರೋಡ್ ಇದೆ ಯಾರ್ದು ಮನೆ ಇದೆ, ಸೊ ಇದು ಡೀಟೇಲ್ಸ್ ನಿಮ್ಗೆ ಎಲ್ಲಿ ಕಾಣುತ್ತೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಚೆಕ್ ಬಂಡಿ ಎಲ್ಲಿರುತ್ತೋ ಈ ಖಾತಾನಲ್ಲಿ ಕೂಡ ಇರುತ್ತೆ ಅಂಡ್ ಸೇಲ್ ಡೀಡ್ ನಲ್ಲಿ ಕೂಡ ಇರುತ್ತೆ. ಸೊ ಅಲ್ಲಿಂದ ನೀವು ನೋಡ್ಬಿಟ್ಟು ಇದನ್ನ ಮೆನ್ಷನ್ ಮಾಡಬೇಕು ಕರೆಕ್ಟ್ ಆಗಿ. ನೆಕ್ಸ್ಟ್ ಪಾಯಿಂಟ್, ದಿಸ್ ಅಫಿಡವಿಟ್ ಈಸ್ ಟು ಬಿ ಪ್ರೊಡ್ಯೂಸ್ ಬಿಫೋರ್ ದ BWSSB ಅಥಾರಿಟೀಸ್ ಟು ಟ್ರಾನ್ಸ್ಫರ್ ವಾಟರ್ ಮೀಟರ್ ನಂಬರ್ ಕನ್ಸ್ಯೂಮರ್ ಐಡಿ ಟು ಮೈ ನೇಮ್. ಸೊ ಇದೇನು ಅಫಿಡವಿಟ್ ನಾನು ಕೊಡ್ತಾ ಇದ್ದೀನಿ, ಇದು BWSSB ಅಥಾರಿಟೀಸ್ಗೆ ನಾನು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಫಿಡವಿಟ್ ಮುಖಾಂತರ. ಇದೇನು ವಾಟರ್ ಮೀಟರ್ ನಂಬರ್ ಮತ್ತೆ ಕನ್ಸ್ಯೂಮರ್ ಐಡಿ ಇದೆಯಲ್ಲ ಇದನ್ನ ಟ್ರಾನ್ಸ್ಫರ್ ಮಾಡಿ ನನ್ನ ಹೆಸರು ಮೇಲೆ ಅಂತ, ರೈಟ್. ನೆಕ್ಸ್ಟ್ ವಾಟ್ ಆಲ್ ಸ್ಟೇಟೆಡ್ ಅಬೌವ್ ಇಸ್ ಟ್ರೂ ಅಂಡ್ ಕರೆಕ್ಟ್. ಸೊ ಮೇಲ್ಗಡೆ ಏನೇನು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ಅದು ಕರೆಕ್ಟ್ ಇದೆ ಅಂತ ಒಂದು ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪ್ಲೇಸ್ ಹಾಕ್ಬೇಕು, ಡೇಟ್ ಹಾಕ್ಬೇಕು ಅಂಡ್ ಡೆಪೋನೆಂಟ್ ಅಂತಂದ್ರೆ ನಾವೇ ಯಾರು ಓನರ್ ಇರ್ತಾರಲ್ಲ ಅವರೇ. ಸೊ ಅವರು ಇಲ್ಲಿ ಈ ರೀತಿ ಎಲ್ಲ ನಮ್ದು ಟೈಪ್ ಆಯ್ತು. ಸೊ ಇದು ಪ್ರಿಂಟ್ ಔಟ್ ಅಂತಂದ್ರೆ ನಮ್ದೇನು ಫ್ರಂಟ್ ಪೇಜ್ ಇರುತ್ತಲ್ಲ, ಇದೇನು ಈ ಸ್ಟ್ಯಾಂಪ್ ಪೇಪರ್ ತಗೊಂಡಿದೀವಲ್ಲ ಇದ್ರದ್ದು ಬ್ಯಾಕ್ ಸೈಡ್ ನಲ್ಲೇ ಈ ಪೇಜ್ ಅನ್ನ ನಾವು ಅಫಿಡವಿಟ್ ಅನ್ನ ಪ್ರಿಂಟ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಡೆಪೋನೆಂಟ್ ಅಂದ್ರೆ ಓನರ್ ಯಾರು ಇರ್ತಾರಲ್ಲ ಅವರು ಕೂಡ ಇಲ್ಲಿ ಸಿಗ್ನೇಚರ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ ಕೋರ್ಟ್ ಅಥವಾ ತಹಸೀಲ್ ಆಫೀಸ್ ಏರಿಯಾನಲ್ಲಿ ನಿಮ್ಗೆ ಇನ್ನೊಂದು ಕೆಲಸ ಮಾಡ್ಕೋಬೇಕು. ಏನು ಅಂತಂದ್ರೆ ವಕೀಲ್ ಅಥವಾ ಲಾಯರ್ ಅಥವಾ ಅಡ್ವೊಕೇಟ್ ಇರ್ತಾರೆ, ಯಾರು ಅಂತಂದ್ರೆ ನೋಟ್ರಿ ಲಾಯರ್ಸ್ ಅಂತ ನೀವು ಅನ್ಬೋದು. ಅವರಿಗೆ ನೀವು ಸ್ವಲ್ಪ ಅಲ್ಲಿ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವರು ವಕೀಲ್ ಅಥವಾ ಅವ್ರೇನ್ ಲಾಯರ್ಸ್ ಇರ್ತಾರಲ್ಲ ಅವ್ರ ಹತ್ರನೂ ಹೋಗ್ಬೇಕು, ಅಲ್ಲಿ ನೋಟ್ರಿ ಮಾಡಿಸ್ಕೋಬೇಕು. ನೋಟ್ರಿ ಅಂತಂದ್ರೆ ಇದೇನ್ ಅಫಿಡವಿಟ್ ಇರ್ತಾರಲ್ಲ ಫ್ರಂಟ್ ಪೇಜು ಬ್ಯಾಕ್ ಸೈಡ್, ಸೊ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಒಂದು ನೋಟ್ರಿ ಸೀಲ್ ಹಾಕ್ತಾರೆ, ಒಂದು ಸಿಗ್ನೇಚರ್ ಹಾಕ್ತಾರೆ. ಸೊ ಫ್ರಂಟ್ ಪೇಜು ಮತ್ತೆ ಬ್ಯಾಕ್ ಸೈಡ್ ಪೇಜ್ ಎರಡೂ ಕಡೆ ಇದು ಸೀಲ್ ಸಿಗ್ನೇಚರ್ ಡೇಟ್, ಸೊ ಅವರು ಒಂದು ಸಿಗ್ನೇಚರ್ ಎಲ್ಲ ಮಾಡ್ತಾರೆ. ಸೊ ಇದು ಎಲ್ಲ ಮಾಡ್ಸಿದ ಮೇಲೆ ಇದು ವಕೀಲ್ನಿಂದ ನೋಟ್ರಿ ಆಯ್ತು ಅಂತ ಅರ್ಥ. ಈಗ ಇದು ಅಫಿಡವಿಟ್ ರೆಡಿ ಇದೆ. ಅಫಿಡವಿಟ್ ರೆಡಿ ಆಗಿದ್ಮೇಲೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಯಾವ್ದು ಪೋರ್ಟಲ್ ಇದೆ, ಯಾವ್ಯಾವ ಸರ್ವಿಸ್ ಇದೆ, BWSSB ಏನ್ ವೆಬ್ಸೈಟ್ ಇದೆ, ಸೊ ಅದು ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ರೀತಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಇದು ಎಲ್ಲ ಈ ಸರ್ವಿಸ್ ಯೂಸ್ ಮಾಡಬೇಕು, ಟ್ರಾನ್ಸ್ಫರ್ ರಿಕ್ವೆಸ್ಟ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಸೊ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಯಾವ ರೀತಿ ಅಪ್ಲೈ ಮಾಡಬೇಕು, ಟ್ರಾನ್ಸ್ಫರ್ ರಿಕ್ವೆಸ್ಟ್ ಸಬ್ಮಿಟ್ ಮಾಡಬೇಕು ಅಂತ ಈ ವಿಡಿಯೋ ಸಪರೇಟ್ ಆಗಿ ಮಾಡಿದ್ದೀನಿ. ಎರಡು ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇವು ಎರಡು ವಿಡಿಯೋ ನೋಡ್ಕೋಬಹುದು. ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಬಹುದು. ಅಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.